ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಬಸ್ಸು ಎಲ್ರು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಪಟ್ ಎಲ್ಲ ಕನ್ನಡ ಆನರ್ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ, ತಡ ಮಾಡ್ದೇನೆ. ಏನಪ್ಪ ಅಂತಂತಂದರೆ, ನೀವು ಗೆಸ್ಟ್ ಮಾಡೋಕ್ಕಿಂತ ನಾನು ಗೆಸ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಗೆಸ್ಟ್ ಮಾಡೋ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ ಕೆಳಗಡೆ ಹೋಗ್ಬಿಟ್ಟು ಕಮೆಂಟ್ಸ್ ಮಾಡಿ ಗೈಸ್ ಅಂತ ಹೇಳ್ತಾ, ಏನಪ್ಪ ಅಂದರೆ RCBಯ ಟಾಪ್ 6 ಪ್ಲೇಯರ್ಸ್, ಬಲಿಷ್ಠ ಸ್ಟ್ರಾಂಗ್ ಪ್ಲೇಯರ್ಸ್ ಯಾರ್ಯಾರು ಅಂತ ನಾನು ಗೆಸ್ಟ್ ಮಾಡೋಕ್ಕಿಂತ ಮುಂಚೆನೇ ನೀವೇನಾದರೂ ಗೆಸ್ಟ್ ಮಾಡ್ತೀರಪ್ಪ ಅನ್ನೋ ಆಗಿದ್ದರೆ ಹೋಗ್ಬಿಟ್ಟು ಪ್ಲೀಸ್ ಕಮೆಂಟ್ಸ್ ಮಾಡಿ ಗುರು ಕಮೆಂಟ್ಸ್ ಬಾಕ್ಸಲ್ಲಿ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ, ಎಲ್ರಿಗೂ ಟೈಮ್ ಕೊಟ್ಟಿದ್ದೀನಿ, ಹೋಗ್ಬಿಟ್ಟು ಗೆಸ್ಟ್ ಮಾಡಿ ವೀಡಿಯೋಕ್ಕಿಂತ ಮುಂಚೆಲಿ. ಏನಪ್ಪ, ಫಸ್ಟ್ ಬರೋದೇ ನಮ್ಮ ವಿರಾಟ್ ಕೊಹ್ಲಿ ಅವರು. ಕ್ಯಾಪ್ಟನ್ ಪಕ್ಕ ವಿರಾಟ್ ಕೊಹ್ಲಿ ಅವರೇ ಗುರು. ಇನ್ನು ಅದ್ರ ಬಗ್ಗೆನೂ ವೀಡಿಯೋ ಮಾಡೋಣ ಅಂತ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಏನಕ್ಕಪ್ಪ ಅಂದರೆ ವಿರಾಟ್ ಕೊಹ್ಲಿ ಅವ್ರ ಪರ್ಫಾರ್ಮೆನ್ಸ್ ಆ ಥರ ಇದ್ದೇ ಚೆನ್ನಾಗಿದೆ ಗುರು. ಇನ್ನೊಂದು ಆಡಿದರೆ ಅವರೊಂದು 5 ವರ್ಷ ಆಡ್ತಾರೆ ಅನಿಸುತ್ತೆ. ಇನ್ನು 5 ವರ್ಷದಲ್ಲಿ ಕ್ಯಾಪ್ಟನ್ ಮಾಡಲೇಬೇಕು ಗುರು ವಿರಾಟ್ ಕೊಹ್ಲಿ ಅವರಿಗೆ. ಅಕಸ್ಮಾತ್ ಏನಾದರೂ ಮೊನ್ನೆ ಮೆಗಾ ಆಕ್ಷನಲ್ಲಿ ಇಂಜರಾಮಲ್ಲಿ ಓಡ್ಸ್ ಪ್ರಕಾರ ತೊಗೊತೀವಿ ಅಂತ ಹೇಳ್ತೀನಲ್ಲ, ಅದೇ ರೀತಿ ಏನಾದರೂ ಓಡ್ಸ್ ಪ್ರಕಾರ ಏನಾದರೂ ಕೊಟ್ಟರೆ ನಾನು ಪಕ್ಕ ವಿರಾಟ್ ಕೊಹ್ಲಿಗೆ ಓಟ್ ಹಾಕೋದು ಕ್ಯಾಪ್ಟನ್ಸಿಯಲ್ಲಿ. ನನಗೆ ಅನ್ಸೋ ಮಟ್ಟಿಗೆ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಯಾರು ಆಗ್ತಾರೆ ಅನಿಸುತ್ತೆ 2025 ಸೀಸನಲ್ಲಿ. ಫಸ್ಟ್ ಬರೋದೇ ನಮ್ಮ ವಿರಾಟ್ ಕೊಹ್ಲಿ ಗುರು. ಟಾಪ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಬ್ಯಾಟರ್ ಅಂತಂದರೆ ಅದು ನಮ್ಮ ವಿರಾಟ್ ಕೊಹ್ಲಿ ಅವರು. ಆಮೇಲೆ ಸೆಕೆಂಡ್ ಬರೋದಾದರೆ ನಮ್ಮ ಫಿಲ್ ಸಾಲ್ಟ್ ಅವ್ರ ಬಗ್ಗೆ ಗೊತ್ತೇ ಇದೆ, ಇನ್ನೇನು ಹೇಳ್ತೀಯ ಗುರು. ಫಿಲ್ ಸಾಲ್ಟ್ ಅಂದರೆ ಸಾಲ್ಟ್ ಉದುರಿಸೋದೆ. ಆದರೆ ಈಗ ಪ್ರೆಸೆಂಟಲ್ಲಿ ಆಡ್ತಿಲ್ಲ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೇಲೆ. ಅದ್ರ ಬಗ್ಗೆ ಸುಳ್ಳು ಹೇಳಬಾರ್ದು. ವೀಡಿಯೋದಲ್ಲಿ ಹಂಗೆ ಆಡ್ತಾನೆ, ಡೂಪರ್ ಆಡ್ತಾನೆ, ಬಂಪರ್ ಆಡ್ತಾನೆ, ಏನೂ ಆಡಲ್ಲ ಗೊತ್ತೈತಿ. ಈಗ ಹೇಳೋಕ್ಕಾಗಲ್ಲ ಗುರು, ಅಷ್ಟೊತ್ತಿಗೆಲ್ಲ ಕಮ್ಬ್ಯಾಕ್ ಮಾಡ್ಬೋದು. ಯಾವುದೇ ಒಬ್ಬ ಪ್ಲೇಯರ್ ಮೇಲೇನೂ ಬ್ಲೇಮ್ ಮಾಡೋವಾಗ ಹಾಕಲ್ಲ. ಏನಕ್ಕಪ್ಪ ಅಂದರೆ ಯಾವ ಪ್ಲೇಯರ್ ಯಾವಾಗ ಕಮ್ಬ್ಯಾಕ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನೇ ಒಬ್ಬ ವಿರಾಟ್ ಕೊಹ್ಲಿ ಫ್ಯಾನ್ ಆಗಿದ್ದರಿಂದ ವಿರಾಟ್ ಕೊಹ್ಲಿ 2 ವರ್ಷ ಕಮ್ಬ್ಯಾಕ್ ಆಗಿರಲಿಲ್ಲ. ಹಾಗಂದ್ರೆ ಅವ್ರನ್ನೇನಾದರೂ ಬಿಟ್ಟು ಅದೇ ರೀತಿ ಒಬ್ಬ ಪ್ಲೇಯರಿಗೆ ಆ ಥರ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಫಿಲ್ ಸಾಲ್ಟ್ರ್ಗೂ ಒಂದಲ್ಲ ಒಂದಿನ ಕಮ್ಬ್ಯಾಕ್ ಆಗೇ ಆಗ್ತಾರೆ ಅಂತ ಹೇಳ್ತಾ, ಆಮೇಲೆ ಮತ್ತೆ ಥರ್ಡ್ ಬರೋದಾದರೆ ನಮ್ಮ ರಜತ್ ಪಟೇದಾರ್ ಫುಲ್ಲು ಫಾರ್ಮ್ ಆಗಿದ್ದಾರೆ. ಫುಲ್ ಔಟ್ಗಳು ಹೋದಂಗೆ ಹೋಗ್ತಿರ್ತವೆ, ಸಿಕ್ಸ್ಗಳು. ಏನು ತಲೆನೇ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ ಗುರು. ಔಟ್ಗೇನೆ ಹಂಗೆ ಸ್ಪೀಡಾಗಿ ಹೋಗ್ತಿರ್ತಾವೆ ಅಂತ ಹೇಳ್ಬೋದು. ನಮ್ಮ ರಜತ್ ಪಟೇದಾರು ಹೊಡಿತಾ ಇದ್ರೆ ಒಂದೊಂದು ಸಿಕ್ಸ್ಗಳು ಮುಕ್ಳರ ಪರ್ಫಾರ್ಮೆನ್ಸ್ ಇದೆ ಗುರು ರಜತ್ ಪಟೇದಾರ್ದು. ಈ ಪ್ರೆಸೆಂಟಲ್ಲೇ ಇದೆ. ಇನ್ನು IPL ಅಷ್ಟರೊಳಗೆ ಅವ್ರೇನಾದರೂ ಫ್ಲಾಪ್ ಆಗ್ತಾರಾ ಇಲ್ಲ ಬೂಪರ್ ಆಗ್ತಾರಾ ಗೊತ್ತಿಲ್ಲ. ಫಸ್ಟ್ ಈ ಪ್ರೆಸೆಂಟಲ್ಲಿ ಮಸ್ತಾಗೆ ಪರ್ಫಾರ್ಮೆನ್ಸು ಥರ್ಡ್ ಡೌನಲ್ಲಿ ಬಂದು ಆಡ್ತಾ ಇದ್ದಾರಪ್ಪ ಅಂತಂದರೆ ಅದು ರಜತ್ ಪಟೇದಾರೆ. ಥರ್ಡ್ ಪ್ಲೇಸಿಗೆ RCBಲಿ ಟಾಪ್ 6ಅಲ್ಲಿ ಥರ್ಡ್ ಬಂದ್ಬಿಟ್ಟು ರಜತ್ ಪಟೇದಾರೆ. ಆಮೇಲೆ ಫೋರ್ತ್ ಬರೋದಾದರೆ ನಮ್ಮ ಲಿಯಮ್ ಲಿವಿಂಗ್ಸ್ಟನ್ ಗುರು. ಈಗ ನಿನ್ನೆ ಮ್ಯಾಚ್ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಥರ್ಡ್ ಇನ್ನಿಂಗ್ಸಲ್ಲಿ ಚೆನ್ನಾಗಿ ಆಡಿದ್ದಾರೆ ಅವರು ಇಂಡಿಯಾ ಮೇಲೆ. ಲಾಸ್ಟ್ ಫಿನಿಷರ್ ಆಗ್ಬಿಟ್ಟು ಮಸ್ತಾಗೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇದಕ್ಕಿಂತ ಏನು ಕೊಡಬೇಕು ಗೊತ್ತಿಲ್ಲ. ಅಂದರೆ ಇವ್ರು ಇಂಗ್ಲೆಂಡ್ ಅವ್ರು 6th ಪ್ಲೇಸ್ ಕೊಟ್ಟಿದ್ದಾರೆ. ನಾವು RCBಲಿ ಇನ್ನೂ 2 ಡೌನೇ ಬರ್ತಾರೆ ಅನಿಸುತ್ತೆ ಲಿಯಮ್ ಲಿವಿಂಗ್ಸ್ಟನ್. ಅದಕ್ಕೋಸ್ಕರ 4th ಪ್ಲೇಸ್ ಹಾಕಿದ್ದೀನಿ. ಅವರು ಮಸ್ತಾಗೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅವರು ಲಿಯಮ್ ಲಿವಿಂಗ್ಸ್ಟನ್ ಅವರು. ಫಿನಿಷರ್ ಆಗಿಬಿಟ್ಟು ಅದರಲ್ಲಿ ಬೇರೆ ಮಾತೇ ಇಲ್ಲ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಅವ್ರನ್ನ 4th ಪ್ಲೇಸಲ್ಲಿ ಇಟ್ಟಿದ್ದೀನಿ. ಆಮೇಲೆ ನೆಕ್ಸ್ಟ್ ಬರೋದಾದರೆ ಯಾರಂತ ಗೆಸ್ ಮಾಡಿ, ಕೃಣಾಲ್ ಪಾಂಡೆ ಅಂತೂ ಅಲ್ಲ, ಗೆಸ್ ಮಾಡಿ. ಯಾರು ಇಲ್ಲ ಗುರು, ಅದೇ ನಮ್ಮ ಜಿತೇಶ್ ಶರ್ಮಾ ಅವರು, ಬೇರೆ ಯಾರೂ ಇಲ್ಲ. ಆ ಜಿತೇಶ್ ಶರ್ಮಾ ಅವ್ರ ಪ್ಲೇಸಿಗೆ ಯಾವ ಪ್ಲೇಯರಿಗೂ ಅಲ್ಲಿ ಕಂಪ್ಯಾರಿಸನ್ ಇಲ್ಲ, ಯಾರಿಗೂ ಏನಲ್ಲಿ ಗುರು. ಅಲ್ಲಿ ಜಿತೇಶ್ ಶರ್ಮಾ ಬಿಟ್ಟರೆ ಬೇರೆ ಯಾವ ಪ್ಲೇಯರನ್ನು ಆ ಪ್ಲೇಸಿಗೆ ತುಂಬಕ್ಕಾಗಲ್ಲ. 5th ಪ್ಲೇಸಿಗೆ ಯಾವುದೇ ಕಾಂಪಿಟೇಷನ್ಗಳಿಗೂ ಇಲ್ಲ 5th ಪ್ಲೇಸಿಗೆ. ಇನ್ನು 6th ಪ್ಲೇಸಿಗೆ ಆದರೆ ಇದೆ. 5th ಪ್ಲೇಸ್ ಬಂದುಬಿಟ್ಟು ಜಿತೇಶ್ ಶರ್ಮನೇ. ಒಳ್ಳೆ ಆಲ್ರೌಂಡರು ಮತ್ತು ಕೀಪರು ಅವರೇ ಇರ್ತಾರೆ ನಮ್ಮ RCBಗೆ ಅಂತಲೇ ಹೇಳ್ಬೋದು. ಇಲ್ಲ ಫಿಲ್ ಸಾಲ್ಟ್ ಆಡಿದರೆ ಹೇಳೋಕ್ಕಾಗಲ್ಲ. ಆ್ಯಂಡ್ ಫ್ಲೋರ್ ಅವ್ರು ಹೆಂಗೆ ಹೇಳ್ತಾರೆ ಅಂತ ಹೇಳಬೇಕಾಗುತ್ತೋ ಗೊತ್ತಿಲ್ಲಲ್ಲ ಗುರು. ಇನ್ನೂ ಯಾವುದೇ ಬಿಟ್ಟಿಲ್ಲ, ಯಾವುದೇ ಒಂದು ಸ್ಟೇಟ್ಮೆಂಟೂ ಬಂದಿಲ್ಲ. ಅದಕ್ಕೋಸ್ಕರ ಆಮೇಲೆ ನೆಕ್ಸ್ಟ್ ಬರೋದಾದರೆ 6th ಪ್ಲೇಸಿಗೆ ಜಾಕೋಬ್ ಬೆತ್ತಲ್ ಅಂದ್ಕೊಂಡ್ರೆ ಜಾಕೋಬ್ ಬೆತ್ತಲ್ ಅವರಲ್ಲ. ಅದು ಯಾರಪ್ಪ ಅಂದರೆ ನಮ್ಮ ಟಿಮ್ ಡೇವಿಡ್. ಆ ಪ್ಲೇಸಿಗೆ ಇಬ್ಬರು ಫೈಟ್ ಇದೆ ಗುರು, ಜಾಕೋಬ್ ಬೆತ್ತಲ್ ಮತ್ತು ಟಿಮ್ ಡೇವಿಡ್. ಮತ್ತು ಒಂದೇ ಪ್ಲೇಸವರು ಇಬ್ಬಿಬ್ಬರು ಕಾಂಪಿಟೇಷನ್ ಇದೆ. ಅವ್ರ ಪರ್ಫಾರ್ಮೆನ್ಸ್ ಮೇಲೆ ಹೋಗುತ್ತೆ ಅನಿಸುತ್ತೆ ಟಿಮ್ ಡೇವಿಡ್ ಅವರು ಇಲ್ಲ ಜಾಕೋಬ್ ಬೆತ್ತಲ್ ಅವರು. ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮೇಲೆ ತಗೊತಾರ. ಎಕ್ಸ್ಪೀರಿಯೆನ್ಸ್ ಮೇಲೆ ಏನಾದರೂ ಬಂದರೆ ಟಿಮ್ ಡೇವಿಡ್ ಅವ್ರು ಬರ್ತಾರೆ ಅನಿಸುತ್ತೆ ಟಾಪ್ 6ಅಲ್ಲಿ. ಅದಕ್ಕೋಸ್ಕರ ನಾನು ಟಿಮ್ ಡೇವಿಡ್ ಅವ್ರನ್ನ ಇಟ್ಟಿದ್ದೀನಿ. ಅಕಸ್ಮಾತ್ ನೀವೇನಾದರೂ ಕಮೆಂಟ್ಸ್ ಮಾಡಿ ಚೇಂಜಸ್ ಏನಾದರೂ ಇದ್ದರೆ, ನಮಗೂ ನಿಮಗೆ ಏನಾದರೂ ಗೆಸ್ಸಲ್ಲಿ ಏನಾದರೂ ಉಲ್ಟಂಪಲ್ಟ ಆಗಿದರೆ, ನಿಮ್ದೇನಾದರೂ ಕರೆಕ್ಟ್ ಇದ್ದರೆ ಮತ್ತೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಪ್ಲೀಸ್ ಕಮೆಂಟ್ಸ್ ಮಾಡಿ ಆಯಿತಾ. ನಿಮ್ಮ ಫ್ಯಾನ್ಸಿಂದ ಬರೋ ಕಮೆಂಟ್ಸಿಂದ ನಾನು ವೀಡಿಯೋಸ್ ಮಾಡ್ತೀನಿ ಗುರು. ಅದರಲ್ಲಿ